ಅಲ್ಪಸಂಖ್ಯಾತ ಸಮುದಾಯದ ಮುಸಲ್ಮಾನರು ಒಂದು ರೀತಿಯಲ್ಲಿ ಗದ್ದೆಯಲ್ಲಿ ದುಡಿಯೋ ಕೋಣದ ಥರ. ಅಂದರೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಪೆಟ್ಟು ತಿಂತಾನೇ ಇರಬೇಕು ಇವರು ಅಂತ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ, ಕೊಡ್ತೇನೆ. ನೀವು ಇವಾಗ ಈ ಒಂದು ವಿಡಿಯೋವನ್ನು ಗಮನಿಸಿರ್ಬೋದು. ಈ ಒಂದು ವಿಡಿಯೋದಲ್ಲಿರುವವರು ಅಲ್ಪಸಂಖ್ಯಾತ ಮುಖಂಡರುಗಳು, ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಕಾಂಗ್ರೆಸ್ನ ನಾಯಕರು ಎನಿಸಿಕೊಂಡವರು. ಅವಕಾಶ ಸಿಕ್ಕಿತು ಅಂದರೆ ಇವಾಗ DCM ಆಗುವಷ್ಟರ ಮಟ್ಟಿಗೆ ಪಕ್ಷ ನಿಷ್ಠೆಯನ್ನು ಹೊಂದಿಕೊಂಡಿದ್ದವರು ಇವರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಕ್ರೀಡೆಯಲ್ಲಿ ನಾವು ಸೌತ್ ಆಫ್ರಿಕಾವನ್ನ ಯಾವತ್ತೂ ಕೂಡ ಜೋಕರ್ ಸ್ಥಾನದಲ್ಲಿ ನಿಲ್ಲಿಸಿದವರು. ಅದೇ ರೀತಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಲ್ಪಸಂಖ್ಯಾತ ಮುಸಲ್ಮಾನರು ಕೂಡ ಒಂದು ರೀತಿಯಲ್ಲಿ ಜೋಕರ್ಗಳೇ. ಹಲೋ ಹಾಯ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಒಂದಲ್ಲ ಒಂದು ವಿಚಾರದಲ್ಲಿ ಪುತ್ತೂರು ಸುದ್ದಿ ಆಗ್ತಾ ಇರುವಂಥದ್ದು ಎಲ್ಲರ ಗಮನಕ್ಕೆ ಬಂದಿರಬಹುದು. ಆದರೆ ಒಂದು ರೀತಿಯಲ್ಲಿ ರಾಜಕೀಯ ಅಂತ ಹೇಳುವಾಗ ಪುತ್ತೂರಿನಲ್ಲಿ ಅಷ್ಟು ದೊಡ್ಡ ಬೆಳವಣಿಗೆಗಳು ಆಗೋದು ಕಡಿಮೆ. ಯಾವುದಾದ್ರೂ ಒಂದು ಬೆಳವಣಿಗೆಗಳು ಆಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆಗಿ ಹೋಗೋದರಲ್ಲಿ ಬರುವಂತಹ ಹೆಸರುಗಳು ಅಲ್ಪಸಂಖ್ಯಾತ ಮುಸಲ್ಮಾನರ ಹೆಸರುಗಳು. ಸೊ ಅಂತಹದೇ ಒಂದು ಘಟನೆ ಪುತ್ತೂರಿನಲ್ಲಿ ನಿನ್ನೆ ದಿವಸ ನಡೆದಿರುವಂಥದ್ದು. ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ನನ್ನ ಹುದ್ದೆಗೆ ನಾನು ರಾಜೀನಾಮೆ ಕೊಟ್ಟಿದ್ದೇನೆ, ಕೊಡ್ತೇನೆ. ದಯವಿಟ್ಟು ಯಾರು ಒಗ್ಗಡಬೇಡಿ ಪ್ಲೀಸ್. ಸೈಲೆಂಟ್ ಪ್ಲೀಸ್, ಸೈಲೆಂಟ್ ಪ್ಲೀಸ್. ಅಲ್ಪಸಂಖ್ಯಾತರ ಅಧ್ಯಕ್ಷ ಹುದ್ದೆಗೆ ಈ ಮೂಲಕ ಸಾರ್ವಜನಿಕವಾಗಿ ನಾನು ರಾಜೀನಾಮೆ ಸಲ್ಲಿಸುತ್ತೇನೆ. ಎಲ್ಲ ಸಂದರ್ಭಗಳಲ್ಲೂ ಉಪಯೋಗಿಸಬಹುದಾದಂತಹ ಒಂದು ವಿಡಿಯೋ ತುಣುಕು ಇದು. ಯಾಕೆ ಅಂತ ಕೇಳಿದರೆ, ಎಲ್ಲ ತಿಂಗಳುಗಳು, 6 ತಿಂಗಳಿಗೊಮ್ಮೆ, 1 ವರ್ಷಕ್ಕೊಮ್ಮೆ ಒಂದು ರೀತಿಯಲ್ಲಿ ಮುಸ್ಲಿಂ ಸಮುದಾಯವನ್ನು ಕಡೆಗಣಿಸಲ್ಪಡುವಂತಹ ಸಂದರ್ಭದಲ್ಲಿ ಇಂತಹ ವಿಡಿಯೋಗಳು ಬೇಕಾಗುತ್ತೆ. ಅಂದರೆ ನಿರಂತರವಾಗಿ ಪತ್ರಿಕಾಗೋಷ್ಠಿ ಕರೆಯೋದು, ರಾಜೀನಾಮೆ ಕೊಡೋದು, ಅದ್ಯಾವುದು ಬೇಕಾಗಿಲ್ಲ. ಒಂದು ವರ್ಷದಲ್ಲಿ ಒಂದು ಸಲ ರಾಜೀನಾಮೆ ಕೊಟ್ಟಂತಹ ವಿಡಿಯೋ ಬಂದರೆ ಅದನ್ನು ವರ್ಷಾನುಪೂರ್ತಿ ಈ ಒಂದು ವಿಚಾರದಲ್ಲಿ ಹಾಕ್ತಾನೇ ಇರ್ಬೋದು ಅಂತ. ಇದು ಮುಸ್ಲಿಮರ ಇವತ್ತಿನ ಪರಿಸ್ಥಿತಿ. ಇವತ್ತು ಪುತ್ತೂರಿನಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಪುತ್ತೂರಿನಲ್ಲಿ ಒಂದು ಕಾಂಗ್ರೆಸ್ ಭವನ ಅನ್ನುವಂತಹ ಒಂದು ಭವನ ಇಲ್ಲ ನೋಡಿ. ಸರಿಸುಮಾರು ವರ್ಷಗಳು ಲೆಕ್ಕಾಚಾರ ಹಾಕಿದರೆ 100 ವರ್ಷ ಅಂತ ಬೇಕಾದರೂ ಹೇಳ್ಬೋದು. ಅಷ್ಟು ದೊಡ್ಡ ಇತಿಹಾಸ ಇದೆ ಪುತ್ತೂರಿನ ಕಾಂಗ್ರೆಸ್ಗೆ. ಆದರೂ ಕೂಡ ಒಂದು ಉತ್ತಮವಾದಂತಹ ಕಾಂಗ್ರೆಸ್ ಭವನ ಅಂತ ಹೇಳಿ ಇಲ್ಲದೇ ಇರುವಂಥದ್ದು. ಸೊ ಆ ಒಂದು ಕಾರಣಕ್ಕೆ ರಾಜ್ಯ ಸರ್ಕಾರ ಮುತುವರ್ಜಿ ವಹಿಸಿಕೊಂಡು DCM ಅವರ ನೇತೃತ್ವದಲ್ಲಿ ಆ ಒಂದು ಶಂಕುಸ್ಥಾಪನೆಯನ್ನು ಮಾಡುವಂತಹ ಒಂದು ಬೃಹತ್ ಕಾರ್ಯಕ್ರಮ ಪುತ್ತೂರಿನಲ್ಲಿ ನಡೀತಾ ಇರುವಂಥದ್ದು. ಈ ಒಂದು ಕಾರ್ಯಕ್ರಮದ ಪಟ್ಟಿ ಅಥವಾ ಆ ಒಂದು ಆಮಂತ್ರಣ ಬಂದಿರುವಂಥದ್ದು ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರ ಹೆಸರುಗಳನ್ನು ಕಾಣಲಿಕ್ಕೆ ಸಾಧ್ಯ ಆಯಿತು. ಇಲ್ಲಿ ಒಂದು ರೀತಿಯಲ್ಲಿ ಪುತ್ತೂರಿನ ವೋಟರ್ಗಳ ಲೀಸ್ಟನ್ನು ನೋಡಿದರೆ, ಅಥವಾ ಹೆಚ್ಚಾಗಿ ಹೇಳೋದು ಬೇಡ, ಅಶೋಕ್ ಕುಮಾರ್ ರೈ ಕೊಡಿಂಬಾಡಿ ಅವರು ಈ ಬಾರಿ ಪುತ್ತೂರು ಕ್ಷೇತ್ರದಲ್ಲಿ ವಿನ್ ಆದಂತಹ ಸಂದರ್ಭದಲ್ಲಿ ಸರಿಸುಮಾರು 80% ಮತದಾನ ಮುಸಲ್ಮಾನರದು, ಅಲ್ಪಸಂಖ್ಯಾತ ಮುಸಲ್ಮಾನರದು. ಅಂದರೆ 55,000 ಮತಗಳು ಪುತ್ತೂರಿನಲ್ಲಿ ಅಶೋಕ್ ರೈ ಪಾಲಾಗಿದೆ ಅಂತ ಹೇಳಿದರೆ ತಪ್ಪೇ ಅಲ್ಲ. ಇಲ್ಲಿ ಅಶೋಕ್ ರೈ ಅವರ ತಪ್ಪನ್ನು ಕೂಡ ನಾನು ಹೇಳ್ತಾ ಇಲ್ಲ. ಅವರ ಜನಪ್ರಿಯ ಶಾಸಕರಾಗಿ 2-3 ವರ್ಷಗಳ ಒಳಗಡೆ ಈ ರೀತಿ ಬೆಳೆದಿರಬೇಕು ಅಂದರೆ ಅಂತಹ ಶಾಸಕರನ್ನು ಪಡೆದುಕೊಂಡಂತಹ ಪುತ್ತೂರಿನ ಜನತೆ ಯಾವತ್ತಿಗೂ ಧನ್ಯರು. ಅದನ್ನು ಯಾವುದೇ ವಿಚಾರದಲ್ಲಿ ಅಲ್ಲೆಗೆಳೆಯುವ ವಿಚಾರವೇ ಇಲ್ಲ. ಶಾಸಕ ಅಶೋಕ್ ರೈ ವಿಚಾರದಲ್ಲಿ ಅವರು ಪಕ್ಕಾ ಕಾಂಗ್ರೆಸ್ಸಿಗ ಅಲ್ಲ, ವಲಸೆ ಬಂದಂತಹ ಕಾಂಗ್ರೆಸ್ಸಿಗ. ಆದರೂ ಕೂಡ ಕಾಂಗ್ರೆಸ್ನಲ್ಲಿ ನಿಂತುಕೊಂಡು ಏನೋ ಬೈ ಚಾನ್ಸೋ ಅಥವಾ ಅದೃಷ್ಟನೋ ಏನೋ ಒಂದು ಹೊಡ್ಕೊಂಡು ಅವರು ವಿನ್ನಾಗ್ಬಿಟ್ರು. ಆ ಒಂದು ವಿನ್ನಾಗುವುದರ ಒಳಗಡೆ ಯಾರದೆಲ್ಲ ಅವಿರತ ಶ್ರಮ ಇತ್ತು ಎನ್ನುವುದನ್ನು ಕೂಡ ಈ ಒಂದು ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಪಕ್ಷ ಮರೆತ ಹಾಗೆ ಕಾಣ್ತಾ ಇದೆ. ಆ ಒಂದು ಆಮಂತ್ರಣವನ್ನು ನೋಡ್ತಾ ಹೋದರೆ ಅಲ್ಲಿ ಎಲ್ಲ ಘಟಾನುಘಟಿ ನಾಯಕರುಗಳ ಹೆಸರು ಇರುತ್ತೆ. ಆದರೆ ಅಲ್ಪಸಂಖ್ಯಾತ ಅಂತ ಹೇಳುವಂತಹ ಒಬ್ಬನೇ ಒಬ್ಬ ನಾಯಕನ ಹೆಸರು ಆ ಒಂದು ಆಮಂತ್ರಣದಲ್ಲಿ ಕಾಣಿಸೋದಿಲ್ಲ ಅಂತ ಬಹಳ ಬೇಸರ ಆಗುತ್ತೆ. ಅಂದರೆ ಇಡೀ ಸಾಮಾಜಿಕ ಜಾಲತಾಣದಲ್ಲಿ ನೋಡಿ, ಅಲ್ಪಸಂಖ್ಯಾತರು ಅಂತ ಹೇಳಿದರೆ ಹೇಳಿ ಕೇಳಿ ಮೊದಲೇ ಜಾಲತಾಣವನ್ನೇ ಒಂದು ರೀತಿ
ರೀತಿಯಲ್ಲಿ ಬಿಲ್ಲು ಬಾಣವನ್ನಾಗಿ ಉಪಯೋಗಿಸಿಕೊಂಡವರು. ಅಂದರೆ ಏನೇ ಅವರಿಗೆ ಪ್ರಶ್ನೆ ಅಥವಾ ಅವರಿಗೆ ಏನಾದರೂ ಅನ್ಯಾಯ ಆದರೆ ಅಲ್ಲೇ ಕೇಳೋಕೆ ಅವರಿಗೆ ಅವಕಾಶ ಇರುವಂಥದ್ದು. ಬೇರೆ ಎಲ್ಲೂ ವೇದಿಕೆಗಳಂತೂ ಯಾವುದೇ ಪಕ್ಷಗಳು ಕೊಡೋದಿಲ್ಲ. ಯಾವ ರೀತಿಯಲ್ಲಿ ಅವರನ್ನು ಇಡಬೇಕು ಅದು ನೋಡಿ. ಯಾರೋ ಹೇಳ್ತಾರೆ ಬಲಪಂಥೀಯರು ಇವರನ್ನು ಗುಲಾಮರು ಅಂತ, ಆದರೆ ನಿಜಕ್ಕೂ ಅಕ್ಷರಾರ್ಥದಲ್ಲಿ ಇವರು ಒಂದು ರೀತಿಯಲ್ಲಿ ಗುಲಾಮರ ಹಾಗೇ ಇದ್ದಾರೆ ಅಂತ. ನಾವು ಇವತ್ತು ಈ ಒಂದು ವಿಚಾರವನ್ನು ಯಾಕೆ ಪ್ರಸ್ತಾಪ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಯಾವುದೇ ಸಮುದಾಯ ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಸಮಾನತೆಯನ್ನು ಬಯಸುವಂತಹ ಪಕ್ಷದಲ್ಲಿದ್ದುಕೊಂಡು, ಕಾಂಗ್ರೆಸ್ ಪಕ್ಷ ಅಂತ ಹೇಳುವಾಗ ಅಲ್ಲಿ ಜಾತಿ ತಾರತಮ್ಯ ಇರಲಿ, ಧರ್ಮ ತಾರತಮ್ಯ ಇರಲಿ, ಏನೂ ಇರೋದಿಲ್ಲ. ಅದಕ್ಕೆ ಒಂದು ನೋಡಿ ಪೂರಕ ಅಂತ ಹೇಳುವಂತೆ ಆ ಒಂದು ಆಮಂತ್ರಣದಲ್ಲಿ ಕ್ರೈಸ್ತರ ಹೆಸರು ಇದೆ, ಹಿಂದೂ ಧರ್ಮದ ಹೆಸರು ಇದೆ, ಎಲ್ಲವೂ ಇದೆ. ಆದರೆ ಮುಸಲ್ಮಾನರನ್ನು ಯಾಕೆ ಕಡೆಗಣಿಸಿದರು ನೋಡಿ. ಆ ಒಂದು ಕಾಂಗ್ರೆಸ್ ಭವನದ ಅಧ್ಯಕ್ಷರಾಗಿ ಪುತ್ತೂರಿನ ಅಶೋಕ್ ರೈ ಇದ್ದರೆ, ಪ್ರಧಾನ ಕಾರ್ಯದರ್ಶಿಯಾಗಿ ಮೊಹಮ್ಮದ್ ಬಡಗನೂರ್ ಅವರಿದ್ದಾರೆ. ಮೊಹಮ್ಮದ್ ಬಡಗನೂರ್ ಹೇಳಿದರೆ ಅಂತಿಂತಹ ರಾಜಕಾರಣಿ ಅಲ್ಲ. ಹಲವು ವರ್ಷಗಳ ರಾಜಕೀಯ ಬೆಳವಣಿಗೆ ಬಗ್ಗೆ ಒಳ್ಳೆಯ ಮಾಹಿತಿ ಇರುವವರು. ಈ ಒಂದು ರಾಜ್ಯದಲ್ಲಿ ಅಥವಾ ಈ ಒಂದು ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಿ ಬೆಳೆಸಿದವರಲ್ಲಿ ಬಹಳ ಪ್ರಮುಖರು. ಇನ್ನು MS ಮೊಹಮ್ಮದರ ವಿಚಾರವನ್ನು ಬರುವುದಾದರೂ ಅವರು ಕೂಡ ಈ ಒಂದು ರಾಜಕೀಯ ಧುರೀಣ ಅಂತ ಹೇಳ್ಬೋದು. ಕಾಂಗ್ರೆಸ್ ಪಕ್ಷಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟವರು. ಸೊ ಇಂತಹ ಘಟಾನುಘಟಿ ನಾಯಕರು ನಮ್ಮ ಪುತ್ತೂರಲ್ಲೇ ಇರುವಾಗ ಎಲ್ಲಿಂದರೋ ಯಾರೋ ಒಂದು ಅಲ್ಪಸಂಖ್ಯಾತರನ್ನು ಕರ್ಕೊಂಡು ಬಂದು ವೇದಿಕೆಯಲ್ಲಿ ಕುಳ್ಳಿಸಬೇಕಾ ಅನ್ನುವಂತಹ ಪ್ರಶ್ನೆ ಕೂಡ ಉದ್ಭವ ಆಗಿರುವಂಥದ್ದು. ಅಂದರೆ ಆ ಒಂದು ಆಮಂತ್ರಣ ಕರೆಕ್ಟ್ ಆಗಿ ಬರುವಂತಹ ಸಂದರ್ಭದಲ್ಲಿ KPCCಯ ಯಾವುದೋ ಒಂದು ಹುದ್ದೆಯಲ್ಲಿರುವಂತಹ ಇನಾಯತ್ ಅಲಿಯನ್ನು ತಂದು ಅಲ್ಲಿ ಕೊಳ್ಳಿರಿಸಿರುವಂಥದ್ದು ಒಂದು ರೀತಿಯಲ್ಲಿ ಕಾಟಾಚಾರಕ್ಕೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಜನ ಸಮುದಾಯ ಪ್ರಶ್ನೆ ಎತ್ತಿದ್ದು ಮುಸ್ಲಿಂ ಹೆಸರಿಲ್ಲ ಅಂದರೆ ಅದು ಯಾರನ್ನೋ ತಂದು ಕುಳ್ಳಿರಿಸ್ಬೋದು ಅನ್ನೋಷ್ಟರ ಮಟ್ಟಿಗೆ ಇದೆ ಅಂತ ಎಲ್ಲ ನಮ್ಮ ಈ ಒಂದು ಪುತ್ತೂರಿನಲ್ಲೇ ಇದ್ದಾರೆ. ಪುತ್ತೂರಿನ ಮೊಹಮ್ಮದ್ ಬಡಗನ್ನೂರು ಅಥವಾ MS ಮೊಹಮ್ಮದು ಅಥವಾ ಇನ್ಯಾರೋ ಘಟಾನುಘಟಿ ನಾಯಕರುಗಳು ಇನ್ನೂ ಜೀವಂತವಾಗಿದ್ದಾರೆ. ಯಾಕೆ ಅವರನ್ನು ಅವಗಣಿಸಿ ನೋಡಿ, ಮೇಲಿಂದ ಮೇಲೆ ಇದು ಒಂದು ಬಾರಿ ಮಾತ್ರ ಅಲ್ಲ, ಪ್ರತಿಯೊಂದು ಆಮಂತ್ರಣ ಪತ್ರದಲ್ಲಿ ಇರಲಿ ನೋಡಿ, ಶುಭಾಶಯ ಹಾಕೋದಕ್ಕೆ ಪುತ್ತೂರಿನಲ್ಲಿ ಹಲವು ಕಟ್ಔಟ್ಗಳನ್ನು ನೋಡ್ಬೋದು. ಅಲ್ಲಿ ಅಲ್ಪಸಂಖ್ಯಾತರ 99 ಶತಮಾನ ಬ್ಯಾನರ್ಗಳು ಹಾರ್ತಾ ಇರುತ್ತೆ. ಅಶೋಕ್ ರೈಗೆ ಶುಭಾಶಯ ಕೋರಿ, DKಶಿಗೆ ಶುಭಾಶಯ ಕೋರಿ, ಸಿದ್ದರಾಮಯ್ಯಗೆ ಶುಭಾಶಯ ಕೋರಿ, ಇನ್ನು ತಳಮಟ್ಟದಲ್ಲಿರುವಂತಹ ಪಂಚಾಯತ್ ಅಧ್ಯಕ್ಷನಿಗೆ ಶುಭಾಶಯ ಕೋರಿ ಕೂಡ ಘಟಾನುಘಟಿ ನಾಯಕರುಗಳ ಪೋಸ್ಟರ್ಗಳು ರಾರಾಜಿಸುತ್ತೆ. ಅಂದರೆ ಈ ಒಂದು ಪಕ್ಷ ನಿಷ್ಠೆಯನ್ನು ನಾನು ಹೇಳ್ತಾ ಇದ್ದೇನೆ, ಅವರು ಮಾಡಿದ್ದು ತಪ್ಪು ಅಂತ ಹೇಳ್ತಾ ಇಲ್ಲ. ಆ ಶುಭಾಶಯ ಕೋರೋದ್ರಲ್ಲಿ ಆದರೂ ಇವರ ಫೋಟೋ ಬರುತ್ತಲ್ವಾ ಅನ್ನುವಂತಹ ಕನಿಕರದೊಂದಿಗೆ ಹೇಳ್ತಾ ಇರುವಂಥದ್ದು ನೋಡಿ. ಅಷ್ಟೂ ಪಕ್ಷನಿಷ್ಠೆ ಇರುವಂತಹ ರಾಜಕೀಯ ನಾಯಕರುಗಳನ್ನು ಮಣ್ಣು ಪಾಲು ಮಾಡುವಂತಹ ಆ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರ ಇದೆಯಲ್ಲ, ಅದನ್ನು ಖಂಡಿತವಾಗಿಯೂ ಪ್ರಶ್ನೆ ಮಾಡಲೇಬೇಕಾಗಿದೆ. ಸೊ ಆ ಒಂದು ಆಮಂತ್ರಣವನ್ನು ಗಮನಿಸ್ತಾ ಬರೋಣ ನೋಡಿ. ಮೊನ್ನೆ ಆರಂಭದಲ್ಲಿ ಬಂದಂತಹ ಆ ಒಂದು ಆಮಂತ್ರಣಕ್ಕೂ ಚೇಂಜಸ್ ಆದಂತಹ ಆಮಂತ್ರಣವನ್ನು ಕೂಡ ನಾನು ನಿಮ್ಮ ಮುಂದೆ ಇಡ್ತೀನಿ ನೋಡಿ. ಕಾಂಗ್ರೆಸ್ ಭವನ ಟ್ರಸ್ಟ್ ಪುತ್ತೂರು ದಕ್ಷಿಣ ಕನ್ನಡ ಕಾಂಗ್ರೆಸ್ ಕಚೇರಿಯ ಶಿಲಾನ್ಯಾಸ ಕಾರ್ಯಕ್ರಮ. ಶಿಲಾನ್ಯಾಸ ಮಾಡುವವರು DK ಶಿವಕುಮಾರ್ ಅವರು, ಆಮೇಲೆ ಅಧ್ಯಕ್ಷತೆ ಅಶೋಕ್ ಕುಮಾರ್ ರೈ ಅವರು, ಆಮೇಲೆ ಮುಖ್ಯ ಅತಿಥಿಗಳು ದಿನೇಶ್ ಗುಂಡೂರಾವ್ ಅವರು. ಎಲ್ಲವೂ ಸರಿ ಇದೆ. ಅಂದರೆ DK ಶಿವಕುಮಾರ್ ಉಪಮುಖ್ಯಮಂತ್ರಿಗಳು, ಆಮೇಲೆ ಅಶೋಕ್ ರೈ ಅವರು ಶಾಸಕರು, ಇನ್ನು ಜಿಲ್ಲೆಯ ಉಸ್ತುವಾರಿಯಾಗಿ ದಿನೇಶ್ ಗುಂಡೂರಾವ್ ಅವರು ಬರ್ತಾ ಇದ್ದಾರೆ. ಆಮೇಲೆ JC ಚಂದ್ರಶೇಖರ್ ಅವರಿದ್ದಾರೆ, ರಾಜ್ಯಸಭಾ ಸದಸ್ಯರು ಮತ್ತು ಕಾರ್ಯತಜ್ಞರು. ಇನ್ನು ಮಂಜುನಾಥ ಭಂಡಾರಿ ಅವರಿದ್ದಾರೆ, KPCC ಕಾರ್ಯಾಧ್ಯಕ್ಷರು. ಆಮೇಲೆ ಹರೀಶ್ ಕುಮಾರ್ ಅವರಿದ್ದಾರೆ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿದ್ದರು, ಹೌದೌದು ಜಿಲ್ಲಾಧ್ಯಕ್ಷರು ಇವಾಗಲೂ ಕೂಡ. ಆಮೇಲೆ ರಮನಾಥ್ ರೈ ಅವರಿದ್ದಾರೆ, ಮಾಜಿ ಸಚಿವರು. ಶ್ರೀ ವಿನಯ್ ಕುಮಾರ್ ಸೊರಕ್ ಅವರಿದ್ದಾರೆ, ಸಮಿತಿ ಪ್ರಚಾರ ಸಮಿತಿ ಅಧ್ಯಕ್ಷರು. ಆಮೇಲೆ ಐವಂಟಿ ಸೋಜಾ ಅವರಿದ್ದಾರೆ, MLC ಅವರು ಇವಾಗ. ಮಾಜಿ ಶಾಸಕರು ಶಕುಂತಳಾ ಶೆಟ್ಟಿ ಅವರಿದ್ದಾರೆ. ಓಕೆ, ಎಲ್ಲರೂ ಇದ್ದಾರೆ. ಆದರೆ ಇಲ್ಲಿ ಕಾಣಲಿಕ್ಕೆ ಸಾಧ್ಯ ಇಲ್ಲದಂತಹ ಒಂದು ಹೆಸರಾಗಿತ್ತು ಅಲ್ಪಸಂಖ್ಯಾತ ನಾಯಕರ ಹೆಸರು. ಸೊ ಆ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಾನ ಮನಸ್ಕ ವೇದಿಕೆ ಪುತ್ತೂರು ಕೂಡ ಇದನ್ನು ಬಹಿಷ್ಕಾರ ಮಾಡಿತು. ಆಮೇಲೆ ಬಾಯ್ಕಾಟ್ ಎನ್ನುವಂತಹ ವಿಚಾರಗಳು ಕೇಳಿ ಬಂತು. ಪುತ್ತೂರು ಕಾಂಗ್ರೆಸ್ ಕಚೇರಿ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಮುಸ್ಲಿಂ ಸಮುದಾಯದ ನಾಯಕರ ಕಡೆಗಣನೆ ಖಂಡಿಸಿ ಕಾರ್ಯಕ್ರಮವನ್ನು ಬಹಿಷ್ಕಾರ ಮಾಡ್ತೀವಿ ಅಂತ ಪೋಸ್ಟರ್ಗಳು ರಾರಾಜಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ರಾತ್ರಿ ಹೊತ್ತಲ್ಲಿ ಆ ಒಂದು ಪ್ರಿಂಟ್ ಶಾಪ್ ಬಂದಾಗುವುದಕ್ಕಿಂತಲೂ ಮೊದಲು ಓಡೋಡಿ ಹೋಗಿ ಆ ಒಂದು ಕಂಪ್ಯೂಟರಲ್ಲಿ ಕೂತ್ಕೊಂಡು ಈ ಒಂದು ಎಡಿಟನ್ನು ಮಾಡೇಬಿಟ್ರು. ಇನ್ನೇನು ಬ್ಯಾನರ್ ಆಮಂತ್ರಣ ಏನಾದರೂ ಹೊರಗಡೆ ರಿಲೀಸ್ ಆಗಿದರೆ ಸ್ವಲ್ಪ ಖರ್ಚು ಕೂಡ ನಷ್ಟ ಆಗುತ್ತೆ, ಮಾಡಿದಂತಹ ಖರ್ಚು. ಆದರೂ ಕೂಡ ಪರವಾಗಿಲ್ಲ, ಇನಾಯತ್ ಅಲಿ ಅವರ ಹೆಸರನ್ನು ಕೂಡ ಪ್ರಧಾನ ಕಾರ್ಯದರ್ಶಿ KPCC ಸೇರಿಸೇ ಬಿಟ್ಟರು.
ಸೊ ಇಲ್ಲಿಂದ ವಿವಾದಗಳು ಆರಂಭ ಆಗಿರುವಂಥದ್ದು. ಸೋಷಿಯಲ್ ಮೀಡಿಯಾದಲ್ಲಿ ನಾ ಮುಂದು ತಾ ಮುಂದು ಅಂತ ಎಲ್ಲ ಬರೆದು ಬಿಸಾಕ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ನಾವು ಕೇಳಲ್ಪಟ್ಟಂತಹ ಒಂದೆರಡು ವಾಯ್ಸ್ಗಳನ್ನು ಇಲ್ಲಿ ಪ್ಲೇ ಮಾಡ್ತೀನಿ. ಅತಿ ಅಮೂಲ್ಯವಾದಂತಹ ವಾಯ್ಸ್ಗಳು. ಹಲವು ಸಂದರ್ಭಗಳಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾದಂಥ ಸಂದರ್ಭದಲ್ಲಿ ಮುತುವರ್ಜಿ ವಹಿಸಿಕೊಂಡು ಮಾತಾಡುವಂತಹ ವ್ಯಕ್ತಿಗಳು. ಒಂದು ಸತೀಶ್ ಕುಮಾರ್ ರೈ ಅವರದು. ಸೊ ಅವರ ಒಂದು ವಾಯ್ಸನ್ನು ಮೊದಲು ಪ್ಲೇ ಮಾಡ್ತೀನಿ ನೋಡಿ. ನೋಡಿದ್ದು ಪಕ್ಷವನ್ನು ಎಷ್ಟು ಬೇಸರವಾದ್ರೂ ಚುನಾವಣೆ ಆಗುವಾಗ ಓಟು ಹಾಕುವಾಗ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಪಕ್ಷ ಅಂತ ಹೇಳಿ ಓಟು ಹಾಕಿದ್ದು. ಅದು ನಮ್ಮ ನಿಷ್ಠೆ ಪ್ರಾಮಾಣಿಕತೆ. ಆದ್ರೆ ಯಾರು ನಿಷ್ಠರು ಯಾರು ಪ್ರಾಮಾಣಿಕರು ಅವರನ್ನು ಉಪಯೋಗ ಮಾಡಿಕೊಂಡು ಅವರ ಶ್ರಮವನ್ನು ಅವರ ನಿಷ್ಠೆ ಪ್ರಾಮಾಣಿಕತೆಯನ್ನು ಭಸ್ಮ ಮಾಡಿದ್ರು ಅಷ್ಟೇ. ಇನ್ನಾದ್ರೂ ಜನಗಳು ತಿಳಿದುಕೊಳ್ಬೇಕು, ನಾವು ನಮ್ಮ ನಿಷ್ಠೆ ಪ್ರಾಮಾಣಿಕತೆಯನ್ನು ನಾವು ಯಾಕೆ ಭಸ್ಮ ಮಾಡಿಕೊಳ್ಬೇಕು ಅಂತ ನಾವು ಚಿಂತಿಸಬೇಕು. ಆ ಚಿಂತನೆ ಇನ್ನು ಪ್ರತಿಯೊಬ್ಬನಲ್ಲಿ ಬರಬೇಕು. ಇಲ್ಲದಿದ್ರೆ ನೀವು ಹೇಳಿದಾಗೆ ಈ ಪಕ್ಷಾಂತರ ಎಲ್ಲವನ್ನು ಹಾಳು ಮಾಡುವುದು. ಕಾಂಗ್ರೆಸ್ಸಿನಲ್ಲಿ ಒಬ್ಬ ಬಿಜೆಪಿ ಹಾಗೆ ಹೀಗೆ ಏನೆಲ್ಲ ಬೈತಾನೆ, ಮರುದಿವಸ ಅದೇ ವ್ಯಕ್ತಿ ಬಿಜೆಪಿಯಲ್ಲಿ ಹೋಗಿ MLA ಆಗ್ತಾನೆ, ಮಂತ್ರಿ ಆಗ್ತಾನೆ. ಆಗ ಅಲ್ಲಿ ಹೋಗಿ ಅವನ ಭಾಷಣವೇ ಬೇರೆ, ಅಲ್ಲಿ ಹೋಗಿ ಕಾಂಗ್ರೆಸ್ ಅನ್ನು ಬೈತಾನೆ. ಅದೇ ರೀತಿ ಬಿಜೆಪಿಯಲ್ಲಿ ಇದ್ದು ಕಾಂಗ್ರೆಸ್ ಅನ್ನು ಏನೆಲ್ಲ ಕಾಂಗ್ರೆಸ್ಸಿನವರನ್ನು ಏನೆಲ್ಲ ಬೈತಾರ ಅಂತವರು ಕಾಂಗ್ರೆಸ್ ಅಲ್ಲಿ ಬಂದು ಪದವಿ ಪಡ್ಕೊಂಡಾದ ಮೇಲೆ ಬಿಜೆಪಿಯನ್ನು ಬೈಲಿಕ್ಕೆ ಶುರು ಮಾಡ್ತಾರೆ. ಇದು ರಾಜಕೀಯದಲ್ಲಿ ನಡೆಯುತ್ತಿರುವುದು. ಇದರ ಎಡೆಯಲ್ಲಿ ಈ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರು ಎಲ್ಲಾ ಪಕ್ಷದಲ್ಲೂ, ಅದು ಕಾಂಗ್ರೆಸ್ ಬಿಜೆಪಿ ಅಂತ ಎಲ್ಲಾ ಪಕ್ಷದಲ್ಲೂ, ಅವರು ಪಾಪ ತನ್ನ ಪಕ್ಷದ ಅಭಿಮಾನಕ್ಕೋಸ್ಕರ ಅಲ್ಲೇ ಇರುತ್ತಾರೆ ದುಡಿದುಕೊಂಡು. ಅವರಿಗೆ ಪಾಪ ದುಡಿಯುವುದೇ ಕೆಲಸ. ಈ ಕೋಣಗಳು ಪೆಟ್ಟು ತಿಂದಾಗೆ, ಕೋಣಗಳನ್ನು ನಾವು ಗದ್ದೆಯಲ್ಲಿ ವ್ಯವಸಾಯ ಮಾಡುವಾಗ ಅದು ಎಷ್ಟು ದುಡಿದ್ರೂ ಅದು ಪೆಟ್ಟು ತಿಂತಲೇ ಇರಬೇಕು. ಪೆಟ್ಟು ತಿನ್ನದೆ ಗದ್ದೆಯಲ್ಲಿ ವ್ಯವಸಾಯ ಮಾಡಿದ ಕೋಣಗಳು ಇದೆಯಾ? ಅದೇ ರೀತಿ ಇವತ್ತು ನಿಷ್ಠಾವಂತ ಕಾರ್ಯಕರ್ತರು ಎಷ್ಟು ದುಡಿದ್ರೂ ಪೆಟ್ಟು ತಿಂತಲೇ ಇರಬೇಕು. ಅದಾಗಿದೆ ಇವತ್ತಿನ ಕಾಲಾವಸ್ಥೆ. ಇಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮುಸಲ್ಮಾನರು ಒಂದು ರೀತಿಯಲ್ಲಿ ಗದ್ದೆಯಲ್ಲಿ ದುಡಿಯೋ ಕೋಣದ ಥರ. ಅಂದರೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿದರೂ ಪೆಟ್ಟು ತಿಂತಾನೇ ಇರಬೇಕು ಇವರು ಅಂತ. ಕಾಂಗ್ರೆಸ್ ಪಕ್ಷದಲ್ಲಿ ಇವತ್ತು ನಿಷ್ಠಾವಂತ ಮುಸ್ಲಿಮರಿಗೆ ಇರುವಂತಹ ಸ್ಥಾನಮಾನ ಇದು. ಇನ್ನು ಇಂತಹ ಕಾಂಟ್ರವರ್ಸಿಗಳು ಬರುವಂತಹ ಸಂದರ್ಭದಲ್ಲಿ ಹೆಚ್ಚಾಗಿ ಕೇಳಲ್ಪಟ್ಟುವಂತಹ ಒಂದು ವಾಯ್ಸ್ ಆಗಿದೆ ಹಕೀಮ್ ಕೂರ್ನಾಡ್ಕ ಅವರ ವಾಯ್ಸ್. ಅದನ್ನು ಕೇಳ್ಕೊಳ್ಳೋಣ ನೋಡಿ. ಪುತ್ತೂರಿನ ಜನಪ್ರತಿನಿಧಿಗೆ ಮುಸಲ್ಮಾನರ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರ ಮುಸಲ್ಮಾನರನ್ನು ದೂರ ಇಟ್ಟು ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆ ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ನಮ್ಮನ್ನು ಅವರು ಬೇಡ ಅಂತ ಹೇಳಿದ ನಂತರ ನಾವು ಹೊರಡು ನಿಮ್ಮೊಟ್ಟಿಗೆ ನಾವು ಬರ್ತೇನೆ ಅಂತ ಹೇಳ್ಕೊಂಡು ಹೋಗುವಂತ ಮುಸಲ್ಮಾನರು ಮೂರ್ಖರಂತೇಳಿ ನಾವು ಭಾವಿಸ್ಬೇಕು. ಭವನ ಏನೋ ಶಂಕುಸ್ಥಾಪನೆ, ಅದಕ್ಕೆ ದುಡ್ಡು ಮುಸಲ್ಮಾನರದ್ದು ಬೇಕು. ಆ ಶಂಕುಸ್ಥಾಪನೆಗೆ ಪುತ್ತೂರು ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ 1 ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ. ಯಾವುದಕ್ಕೆ? ಇದೇ ಕಾಂಗ್ರೆಸ್ ಭವನಕ್ಕೆ. ಆದ್ರೆ ಆ ಬೇರೆ ಈ ಕಾರ್ಯಕ್ರಮಕ್ಕೆ ಬೇಡ ಅಂತ. ಇದು ಜೋಕ್ ಆಗಿದೆ ಪುತ್ತೂರು ಕಾಂಗ್ರೆಸ್ನವರು. ಆಯ್ತು, ಕಾಂಗ್ರೆಸ್ ಮುಕ್ತ, ಇಲ್ಲಿ ಬಿಜೆಪಿ ಮಾಡುವ ಅವಶ್ಯಕತೆ ಇಲ್ಲ. ಕಾಂಗ್ರೆಸ್ ಅಲ್ಲಿ ಇದ್ದ ಈ ಅರಸಂಗಿಗಳೇ
ಏನ್ ಮಾಡ್ತಾರೆ, ಕಾಂಗ್ರೆಸ್ ಮುಕ್ತ ಮಾಡಿ ಬಿಡ್ತಾರೆ. ಇದುವರೆಗೂ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಚರ್ಚೆ ಆಗಿದ್ದು, ರಾಜ್ಯ ಮಟ್ಟದ ನಾಯಕರ ಗಮನಕ್ಕೆ ಯಾವುದೇ ಇಲ್ಲ. ಈಗ ನಾನು ರಾಜ್ಯ ಮಟ್ಟದ ನಾಯಕರ ಗಮನಕ್ಕೆ ತಂದೆ, ಮತ್ತೆ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದೆ. ಜಿಲ್ಲಾಧ್ಯಕ್ಷರ ಹರೀಶ್ ಕುಮಾರ್ ಸರ್ ಅವರು ಹೇಳಿದ್ರು, ಈ ತರ ಕಾರ್ಯಕ್ರಮಕ್ಕೆ ನಮ್ಮ ಹತ್ರ ಕೇಳಿ ಅವನು ಯೂನಿಟ್ ಮಾಡ್ಲಿಲ್ಲ, ಆದ್ರೂ ಈ ತರ ಮುಸಲ್ಮಾನರನ್ನ ಹಾಕಿಲ್ಲ ಅಂತ ಹೇಳಿ ನೀನು ಫೋನ್ ಮಾಡಿ ಹೇಳಿದ ಕಾರಣ ನನಗೆ ಗೊತ್ತಾಯ್ತು. ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಹತ್ರ ಕೇಳ್ತೇನೆ, ಶಾಸಕರ ಹತ್ರ ಕೇಳ್ತೇನೆ, ಪುತ್ತೂರಿನಲ್ಲಿ ಬ್ಲಾಕ್ ಕಾಂಗ್ರೆಸ್ ಕಚೇರಿ ಶಂಕುಸ್ಥಾಪನೆಗೆ ಯಾಕೆ ಮುಸಲ್ಮಾನರನ್ನ ಹಾಕಿಲ್ಲ ಅಂತ ನಾನು ಅವ್ರ ಹತ್ರ ವಿವರ ಕೇಳ್ತೇನೆ ಅಂತ ಹೇಳಿ ಹೇಳಿದ್ದಾರೆ. ನೋಡುವ ಯಾರ ಹೆಸರು ಸೇರ್ಪಡೆ ಆಗ್ತದೆ ಅಂತ ನೋಡುವ. ಇದುವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡಿದ ಹೊರತು ಇಲ್ಲಿನ ಯಾವುದೇ ಒಂದು ಮುಸಲ್ಮಾನ ಸಮುದಾಯದ ನಾಯಕರು ಪಕ್ಷದ ವಿಚಾರವನ್ನು ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ನಾಯಕರ ಗಮನಕ್ಕೆ ಇದುವರೆಗೆ ಯಾರು ತಂದಿಲ್ಲ. ಇದೇ ಆಗುವಂಥದ್ದು. ನಾನು ಆರಂಭದಲ್ಲೇ ಹೇಳಿದೆ, ಮುಸ್ಲಿಂ ಸಮುದಾಯದ ಯುವಕರು ಇರ್ಬೋದು, ಈ ಒಂದು ಏನು ರಾಜಕೀಯ ಧುರೀಣರು ಅಂತ ಹೇಳುವಂಥ ವ್ಯಕ್ತಿಗಳು ಇರ್ಬೋದು, ತಮಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ಆ ಒಂದು ಅನ್ಯಾಯವನ್ನು ಏದುಸಿರು ಬಿಟ್ಟು ಅಲ್ಲಿ ಕೇಳ್ತಾರೆ ವಿನಃ ಅದನ್ನು ಪ್ರತಿರೋಧ ಮಾಡೋದಕ್ಕೆ ಹೋಗೋದಿಲ್ಲ, ಒಪೋಸ್ ಮಾಡೋದಕ್ಕೆ ಹೋಗೋದಿಲ್ಲ, ಅದನ್ನು ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ. ಇವತ್ತು ಅವರ ವಿಚಾರದ ಬಗ್ಗೆ ಅವರನ್ನು ವೇದಿಕೆಯಲ್ಲಿ ಕುಳ್ಳಿರಿಸಲಿಕ್ಕೋಸ್ಕರ ಇನ್ಯಾರೋ ರಾಜ್ಯ ಮಟ್ಟದ ನಾಯಕರಿಗೆ ಫೋನ್ ಮಾಡಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾದಂತಹ ಅವಶ್ಯಕತೆ. ನೋಡಿ, ಪುತ್ತೂರಿನ ಕಾಂಗ್ರೆಸ್ ವಿಚಾರದಲ್ಲಿ ಅಸಮಾಧಾನ ನನಗೆ ಇದೆ ಅಂತಲ್ಲ, ಇಲ್ಲಿ ಜನಸಾಮಾನ್ಯರಿಗಿದೆ. ಆ ಒಂದು ವಿಚಾರದಲ್ಲಿ ಜನಸಾಮಾನ್ಯರ ಧ್ವನಿಯಾಗಿ ನಾನಿವತ್ತು ಮಾತಾಡ್ತಾ ಇರುವಂಥದ್ದು. ಸೊ ಏನೋ ಒಂದಷ್ಟು 500,000 ಜನನೋ ಈ ಒಂದು ವಿಡಿಯೋವನ್ನು ನೋಡುವರಾಗಿದ್ದರೆ ಖಂಡಿತವಾಗಿಯೂ ನೀವು ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ನೆಚ್ಚಿಕೊಂಡಿದ್ರೆ ಖಂಡಿತವಾಗಿಯೂ ನೀವು ಪಕ್ಷವನ್ನು ವಿರೋಧ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಪಕ್ಷದಲ್ಲಿ ಸಮಸ್ಯೆ ಎಲ್ಲಿ ಉದ್ಭವ ಆಗುತ್ತೆ ಆ ಒಂದು ಸಮಸ್ಯೆಯನ್ನು ನಿಭಾಯಿಸಿಕೊಂಡು ಹೋಗುವಾಗ ತೆಪ್ಪಗೆ ಬಾಯಿ ಮುಚ್ಚಿ ಕೂತ್ಕೊಳ್ಬೇಡಿ. ನಿಮಗೆ ಸಾಧ್ಯವಾಗುವಂತಹ ಪ್ರಶ್ನೆಗಳನ್ನು ಕೇಳಿ ಅದನ್ನು ಪ್ರತಿರೋಧ ಮಾಡಿ. ಅಂದರೆ ಅದು ಪಕ್ಷದ ವಿರುದ್ಧವಾಗಿ ಚಟುವಟಿಕೆ ಮಾಡುವುದಂತಲ್ಲ, ಪಕ್ಷದಲ್ಲಿ ಆಗುವಂತಹ ಅಸಮತೋಲನವನ್ನು ಹೋಗಲಾಡಿಸುವಂತಹ ಪ್ರಯತ್ನ ಅದು. ಅದರಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಅಂತ ನೋಟಿಸ್ ಏನು ಬರೋದಕ್ಕೆ ಇಲ್ಲ. ಆ ರೀತಿಯಲ್ಲಿ ಬಂದರೂ ಪರ್ಯಾಯವಾದಂತಹ ಪಕ್ಷಗಳು ಬೇಕಾದಷ್ಟಿದೆ. ಕಾಂಗ್ರೆಸ್ ಯಾವ ಅಪ್ಪನ ದೊಣ್ಣೆ ನಾಯಕನದು ಅಲ್ಲ. ಇದಿವತ್ತು ನಮ್ಮ ದೇಶಕ್ಕೆ ಒಂದು ರೀತಿಯಲ್ಲಿ ಹಲವು ಬೆಳವಣಿಗೆಗಳಿಗೆ ಸಾಕ್ಷಿಯಾದಂತಹ ಒಂದು ಪಕ್ಷ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆದರೂ ಈ ಒಂದು ಸಂದರ್ಭದಲ್ಲಿ ಈ ಒಂದು ಸಮಾನತೆಯ ವಿರುದ್ಧವಾಗಿ ನಡೀತಾ ಇರುವಂತಹ ಈ ಒಂದು ಪಕ್ಷದಲ್ಲಿ ನೀವಿದ್ರೂ ಅಷ್ಟೇ, ಇಲ್ಲದಿದ್ರೂ ಅಷ್ಟೇ. ಸೊ ಇವತ್ತು ಈ ಒಂದು ವಿಚಾರದಲ್ಲಿ ಇಷ್ಟು ದೊಡ್ಡ ಬೆಳವಣಿಗೆ ಆಯಿತು. ಓಕೆ, ಗೌಜಿ ಗದ್ದಲಗಳು ಸಾಮಾಜಿಕ ಜಾಲತಾಣದಲ್ಲಿ ಏನು ಬರೆದು ಬಿಸಾಡುವಂಥದ್ದು, ಆರ್ಟಿಕಲ್ಗಳ ಸಮರ ನಡೆಯುವಂಥದ್ದು, ವಾಯ್ಸ್ಗಳ ಸಮರ ನಡೆಯುವಂಥದ್ದು ಎಲ್ಲವೂ ಆಯಿತು. ಇವೆಲ್ಲವೂ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಮಾತ್ರ ಸೀಮಿತವಾಗಿತ್ತು ಅಂತ ಹೇಳಿದರೆ ತಪ್ಪೇ ಆಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ನಾಯಕರುಗಳ ಜಿಲ್ಲಾಧ್ಯಕ್ಷರ ಗಮನಕ್ಕೆ ಬಂದಿಲ್ಲ. ಈ ಒಂದು ಆಮಂತ್ರಣವೇ ಜಿಲ್ಲಾಧ್ಯಕ್ಷರ ಗಮನಕ್ಕೆ ಬಂದಿಲ್ಲ. ನೋಡಿ, ಇಲ್ಲೇ ತಯಾರು ಮಾಡ್ತಾರೆ. ಯಾರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರೇ, ಆಮೇಲೆ ಪ್ರಧಾನ ಕಾರ್ಯದರ್ಶಿಯವರು ಅವರೇ ಕೂತ್ಕೊಂಡು ಬರೆಯುವಂಥದ್ದು. ಸೊ ಇದರಲ್ಲೂ ಕೂಡ ಅಲ್ಪಸಂಖ್ಯಾತ ನಾಯಕರು ಇರ್ಬೋದು, ತಾವೇ ಬರೆಯುವಂಥದ್ದು, ಬೇಡ ನಮಗಿಲ್ಲದಂತಹ ಅವಕಾಶ ಯಾರಿಗೂ ಸಿಗೋದು ಬೇಡ ಅಂತ. ಸೊ ಇಂತಹ ಅವಸ್ಥೆ ಇರುವಂಥದ್ದು. ಇಲ್ಲಿ ಪ್ರಮುಖ ನಾಯಕರು ಎನಿಸಿಕೊಂಡವರು ಕೂಡ ತಮ್ಮ ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಒಂದು ರಾಜಕೀಯವನ್ನು ಬಳಸಿಕೊಂಡ ಕಾರಣಕ್ಕೆ ತಾವೂ ಕೂಡ ಇಲ್ಲಿ ಅಧಪತನವನ್ನು ಸಾಧಿಸ್ತಾ ಇರುವಂಥದ್ದು. ಸೊ ಇವೆಲ್ಲವನ್ನು ಒಂದು ರೀತಿಯಲ್ಲಿ ಆತ್ಮಾವಲೋಕನ ಮಾಡಿಕೊಂಡು ಮುಂದೆ ಸಾಗಿದರೆ ಮಾತ್ರ ಪುತ್ತೂರು ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಒಂದಿಷ್ಟು ಮನ್ನಣೆ ಆದರೂ ಸಿಗ್ಬೋದು. ಇಲ್ಲ ಅಂತಿದ್ರೆ ಇದೇ ಕಾಲು ಧೂಳಿಗಿಂತಲೂ ಕಡೆಯಾಗಿ ನೀವು ಮಾರ್ಪಾಡಾಗ್ತೀರಾ. ಸೊ ಇದು ಎಚ್ಚರಿಕೆ ಅಂತ ಹೇಳ್ತಾ ಇಲ್ಲ, ನೀವು ಆತ್ಮಾವಲೋಕನ ಮಾಡಿಕೊಳ್ಳಿ. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.